ಕಾವೇರಿ ಉಗಮಸ್ಥಾನವಾದ ಕೊಡಗಿನ ಪ್ರಾಚೀನ ನಾಗರಿಕತೆ ಚರಿತ್ರೆಯ ಭಾಗವಾದ ಕೃಷಿ ಮತ್ತು ಜಗ್ಭೂಮಿ ವ್ಯವಸ್ಥೆಯನ್ನು ತಲೆತಲಾಂತರದಿಂದ ಕಾಯ್ದುಕೊಂಡು ಬಂದಂತಹ ಕೊಡವರ ಅಂಗರಕ್ಷಕರಾಗಿದ್ದವರು ಕೆಂಬಟಿಯರು. ಮಲ್ಲಕೊಡವ, ಅಮ್ಮಕೊಡವ ಹಾಗೂ ಕೆಂಪಟ್ಟಿ ಜನಾಂಗಗಳು ಕಾವೇರಿ ಉಗಮಸ್ಥಾನದ ನಡುನಾಡಿನಲ್ಲಿ ಮಾತ್ರವೇ ಪ್ರಧಾನವಾಗಿ ಕಂಡುಬರುತ್ತಿದ್ದರು. ಪ್ರಾಚೀನ ಕಾಲದ ಕೊಡಗಿನ ಕಾವೇರಿ ನದಿಯ ಉಗಮಸ್ಥಾನ ಹಾಗೂ ಅದರ ಸುತ್ತಮುತ್ತಲಿನ ಪ್ರದೇಶದ ಸಂರಕ್ಷಕರಾಗಿ ಇವರು ನೆಲೆ ನಿಂತಿದ್ದರು. ಕೊಡವ ವಾಲಕದ ಕರ್ತರೂ ಆಗಿರುವ ಕೆಂಬಟಿಯರಲ್ಲಿ ಕುಕ್ಕ ಹಾಗೂ ಮಾರಂಗಿ ಎಂಬ ಎರಡು ಪಂಗಡಗಳಿದ್ದವು. ಈ ಕುಕ್ಕ ಕೆಂಬಟಿಯರೇ ಜನ್ಮಭೂಮಿ ಒಡೆಯರಾದ ಮಲ್ಲಕೊಡವರು ಹಾಗೂ ಅಮ್ಮಕೊಡವರ ಅಂಗರಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದವರು. ತಮ್ಮ ಒಡೆಯರ ಕುಟುಂಬಕ್ಕಾಗಿ ಮತ್ತು ಒಡೆಯರಿಗಾಗಿ ತಮ್ಮ ಪ್ರಾಣವನ್ನೇ ತೆರುತ್ತಿದ್ದಂತಹ ನಿಷ್ಠಾವಂತ ಜನಾಂಗದವರು ಕೆಂಬಟಿಯರು. ಹಾಗಾಗಿಯೇ ಕುಕ್ಕ ಕೆಂಬಟಿಯರು ಕೊಡವ ಕುಟುಂಬದ ಯಜಮಾನ ಅಥವಾ ಹಿರಿಯರು ಮರಣ ಹೊಂದಿದಾಗ ಅವರ ಅಂತಿಮ ವಿದಾಯವನ್ನು ಅಂಗಾಂಗಗಳನ್ನು ಬಳಕಿಸುತ್ತಾ ಅಂಗಕಳಿ ಅಥವಾ ಅಂಗಮುರಿಪ ಎಂಬ ನೃತ್ಯ ಪ್ರದರ್ಶನ ಮಾಡುವ ಮೂಲಕ ವ್ಯಕ್ತಪಡಿಸುತ್ತಿದ್ದರು. ಕೊಡವ ಸಂಸ್ಕೃತಿಯ ಅತ್ಯಂತ ಅಪರೂಪದ ಹಾಗೂ ಪವಿತ್ರವಾದ ಅಂತ್ಯ ಸಂಸ್ಕಾರದ ಈ ಆಚರಣೆ ಸಂಪ್ರದಾಯವೇ ಅಂಗಕಳಿ ಆಗಿದೆ. ಕೆಂಬಟಿ ಸಮುದಾಯದ ಕಲಾವಿದರು ಬಿಳಿ ವಸ್ತ್ರ ತೊಟ್ಟು ಮುರಿ ಕಟ್ಟಿಕೊಂಡು ಅಕ್ಕಿ ತುಂಬಿದ ಪೋಳಿಯ ಮೇಲಿಟ್ಟ ದೀಪದ ಸುತ್ತಲೂ ಅತ್ಯಂತ ಭಾವಪೂರ್ಣವಾಗಿ ಚಾವು ವಾಲಗಕ್ಕೆ ಲಯಬದ್ಧವಾಗಿ ನರ್ತಿಸುವುದು, ತಮ್ಮ ಒಡೆಯನನ್ನು ಕಳೆದುಕೊಂಡಿರುವುದು ದೇಹದ ಅಂಗಾಂಗ ಕಳಚಿಕೊಂಡಂತಾಗಿದೆ ಎಂಬುದನ್ನು ಸಾಂಕೇತಿಕವಾಗಿ ನೃತ್ಯ ರೂಪದಲ್ಲಿ ಚಲಿಸುತ್ತಾ ಪ್ರದರ್ಶಿಸುವುದಾಗಿದೆ. ಚಾವು ವಾಲಗನಾಥಕ್ಕೆ ತಕ್ಕಂತೆ ಕೈಕಾಲುಗಳನ್ನು ಎತ್ತಿ ಹೆಜ್ಜೆ ಇಡುತ್ತಾ ಅಂಗಾಂಗಗಳನ್ನು ಶೋಕಭಾವದಲ್ಲಿ ಬಳಕಿಸುವುದೇ ಈ ನೃತ್ಯದ ವೈಶಿಷ್ಟ್ಯತೆ. ಮೃತರ ಶವಕ್ಕೆ ಪ್ರದಕ್ಷಿಣೆ ಹಾಕುತ್ತಾ ಶವದ ಪಾದಗಳನ್ನು ಅಂಗೈತಿ ರುಚಿ ಮುಟ್ಟಿ ನಮಸ್ಕರಿಸುವಂತಹ ಭಂಗಿಗಳು ಮೃತರ ಆತ್ಮಕ್ಕೆ ಮಹಾದೇವರಲ್ಲಿ ಮೋಕ್ಷ ಬೇಡುವಂತಹ ಪ್ರಾರ್ಥನೆಯೂ ಆಗಿರುತ್ತಿತ್ತು. ಮಲ್ಲಕೊಡವರು ಕಣ್ಮರೆಯಾಗುವುದರೊಂದಿಗೆ ಕುಕ್ಕ ಕೆಂಬಟಿಯರು ಕಣ್ಮರೆಯಾಗುತ್ತಾ ಬಂದಿರುವುದರಿಂದ ಈ ನೃತ್ಯವು ಅದರ ಮೂಲ ಅರ್ಥವನ್ನು ಕಳೆದುಕೊಂಡಿದೆ. ಆದರೂ ಜಗ್ಭೂಮಿಯಲ್ಲಿ ದುಡಿಯುತ್ತಿದ್ದಂತಹ ಇತರ ಕೆಂಬಟಿಯರು ಇಲ್ಲಿಯವರೆಗೆ ಸಾಂಕೇತಿಕವಾಗಿ ಅಂಗಕಳಿ ನಡೆಸುತ್ತಾ ಬಂದಿದ್ದುದರಿಂದ ಇಲ್ಲಿಯವರೆಗೂ ಅದು ಸಾಗಿ ಬಂದಿತ್ತು. ಇದೀಗ ಈ ನೃತ್ಯವು ಸಂಪೂರ್ಣವಾಗಿ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುವತ್ತ ಸಾಗಿದೆ. ಕೊಡಗಿನ ಚರಿತ್ರೆ ಮತ್ತು ಅನನ್ಯ ಜಾನಪದ ಸಂಸ್ಕೃತಿಯ ಭಾಗವೂ ಆಗಿರುವ ಅಂಗಕಳಿ ಅಳಿವಿನಂಚಿಗೆ ಸರಿಯುತ್ತಿದೆ.